ನಮಸ್ಕಾರ ವೀಕ್ಷಕರೇ, ಶ್ರೀ ವಿಷ್ಣು ಟಿವಿಗೆ ಸ್ವಾಗತ. ಇವತ್ತಿನ ದಿವಸ ಕೊತ್ತೂರಿನ ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಲಿಖಿತವಾಗಿ ಇಡಬೇಕಾಗಿರ್ತಕ್ಕಂಥ ಒಂದು ದಿವಸ ಏನಪ್ಪ ಅಂತಂದರೆ, ಈ ದೇವಸ್ಥಾನ ಕೊತ್ತೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿತ್ತು. ಅದನ್ನು ಇಡೀ ಗ್ರಾಮ ಎಲ್ಲರೂ ಸೇರಿ ಅತ್ಯಂತ ಸಂತೋಷ ಸಂಭ್ರಮದಿಂದ ಅದನ್ನು ನವೀಕರಣ ಮಾಡಿ ಈ ಆಂಜನೇಯ ಸ್ವಾಮಿಯನ್ನು ಸಂಪ್ರೋಕ್ಷಣೆ ಮಾಡಿ ಪುನರ್ಜೀರ್ಣೋದ್ಧಾರ ಮಾಡಬೇಕು ಅಂತ ಕೈಗೊಂಡಾಗ ಅವರವರ ಭಕ್ತಿ ನಂಬಿಕೆ ಅನುಗುಣವಾಗಿ ದೇವರನ್ನು ಶ್ರದ್ಧೆಯಿಂದ ನಂಬಿ ಪೂಜಿಸುತ್ತಾರೆ. ಹಲವಾರು ಸಂತರು, ಸಾಧುಗಳು, ಋಷಿಗಳು ಇವರೆಲ್ಲರೂ ಸಹ ಸನಾತನ ಧರ್ಮದಲ್ಲಿ ಅತಿಯಾದ ನಂಬಿಕೆ ಇಟ್ಟು ಧರ್ಮವನ್ನು ಕಟ್ಟಿ ಉಳಿಸಿಕೊಟ್ಟಂಥ ಪುಣ್ಯಾತ್ಮರುಗಳು. ನಮ್ಮ ಸನಾತನ ಧರ್ಮವನ್ನು ನಮಗೆ ಉಳಿಸಿಕೊಟ್ಟು ಯಾವ ರೀತಿಯ ಆಚರಣೆ ಮಾಡಬೇಕು ಎಂದು ತಿಳಿಸಿಕೊಟ್ಟ ನಮ್ಮ ಹಿರಿಯರಿಗೆ ಕೋಟಿ ನಮನಗಳು. ನಾವು ತಿಳಿಯುತ್ತಿರುವ ದೇವಾಲಯ ಯಾವುದೆಂದರೆ ಕೊತ್ತೂರು ಸೀಕೆಪುರ ಗ್ರಾಮ ಪಂಚಾಯಿತಿ, ಪಾವಗಡ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ನೂತನವಾಗಿ ನಿರ್ಮಾಣಗೊಂಡಂತಹ ವಿಮಾನ ಗೋಪುರ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಬಗ್ಗೆ ತಿಳಿಯೋಣ. ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೋಮಿಂ ವಿಶ್ವ. पद्भ्यां शूद्रो अजायत चन्द्रमा मनसो जातः चक्षुर्सूर्यो रजायत. सर्वाणि रूपाणि विचित्य धीरः नामानि कृत्वामविवसन्यदास्मे. दाता पुरस्ताद्य मुदाय जहार शक्रप्रविद्वान् प्रतिशस्त्रः तमेवं विद्वानमृत इह भवति. नान्यः पन्था अयनाय विद्यानवे.
ನೂತನವಾಗಿ ನಿರ್ಮಿಸಿರುವಂತಹ ವಿಮಾನ ಗೋಪುರಕ್ಕೆ ಕುಂಭಾಭಿಷೇಕ ಅಂದರೆ ಕಳಸದಿಂದ ಅಭಿಷೇಕವನ್ನು ಮಾಡುವುದಕ್ಕಾಗಿ ಶ್ರೀ ಎಂಟು ಶ್ರೀ ವಿದ್ಯಾಶ್ರೀತ ತೀರ್ಥಶ್ರೀಗಳಿಂದ ಕಳಸ ಪ್ರತಿಷ್ಠಾಪನೆ ಸಹಿತ ಮಹಾಕುಂಭಾಭಿಷೇಕ ಮತ್ತು
ಕುಂದಗೋಡ ತಾಲೂಕು ನಿಡಗಲ್ ಹೋಬಳಿ ಕೊತ್ತೂರು ಗ್ರಾಮದಲ್ಲಿ ಈ ದಿನ ವಿಶೇಷವಾಗಿ ಈ ಊರಿನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ವಿದ್ಯುತ್ ದೀಪದ ಅಲಂಕಾರ ಮತ್ತು ಸಂಭ್ರಮದಿಂದ ಇದು ತಳಿರು ತೋರಣಗಳಿಂದ ಕೂಡಿದ್ದು. ಇವತ್ತು ಎಷ್ಟೋ ವರ್ಷಕ್ಕೆ ಕೊತ್ತೂರು ಗ್ರಾಮ ಒಂದು ನವಗ್ರಾಮವಾಗಿ ಇಲ್ಲಿ ಪರಿವರ್ತನೆಯಾಗಿದೆ. ಈಗ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ತುಂಬ ಎಲ್ಲರೂ ಸಹಕಾರದಿಂದ ಈ ಒಂದು ಆಂಜನೇಯ ದೇವಸ್ಥಾನದ ಕಳಸ ಪ್ರತಿಷ್ಠಾಪನೆ ಮತ್ತು ನಾಗರ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ನಡೆಸಿ ಎಲ್ಲರೂ ಸಹಕಾರ ಕೊಟ್ಟು ಇದನ್ನು ಕಾರ್ಯಕ್ರಮ ಯಶಸ್ವಿಯಾಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮ ಊರಿನ ಪರವಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಶ್ರೀ ಆಂಜನೇಯ ಸ್ವಾಮಿಯ ಮೂಲ ಮೂರ್ತಿಯ ಸಂಪ್ರೋಕ್ಷಣೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿಕೊಟ್ಟರು. ಸಂಸಾರೋ ದಾವಣಿಕ್ಯೋ
ಈ ದೇವಾಲಯವು ಸರಿಸುಮಾರು 400-500 ವರ್ಷಕ್ಕಿಂತ ಹಳೆಯದಾಗಿದ್ದು ಕನ್ನಡ ಸಿನಿಮಾಗಳಲ್ಲಿ ಕಾಮಿಡಿ ನಟರಾದಂತಹ ಶ್ರೀಯುತ ರಂಗಣ್ಣ ರಘುರವರ ಊರಾಗಿದ್ದು ಕೊತ್ತೂರಿನಲ್ಲಿ ಸ್ವತಃ ಆಗಮಿಸಿ ರಂಗಣ್ಣ ರಘುರವರು ಆಂಜನೇಯ ಸ್ವಾಮಿ ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದ ಕ್ಷಣಗಳು. ಈ ದೇವಸ್ಥಾನದ ಹತ್ರ ಹಾಜರಾಗಬೇಕಂತ अथो ये अस्य तत्पारोहं तेभ्यो नमो नमः वृक्षेभ्यो हरिकेशेभ्यो पशूनामतये नमो नमः सत्सञ्जराय श्रीमदेवतीनामतये नमो नमः बब्रकाय व्याधिनेन्नानामतये नमो नमः ಸ್ವಲ್ಪ ದಾರಿ ಬಿಡಿ ಚೂರು ದಾರಿ ಕೊತ್ತೂರಿನಲ್ಲಿ ಇವತ್ತಿನ ದಿವಸ ಆಂಜನೇಯ ಸ್ವಾಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕುಂಭಾಭಿಷೇಕವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ
ಮತ್ತೆ ನಮ್ಮ ರಾಮಂಜಪ್ಪ ಅವ್ರ ಜಮೀನಲ್ಲಿ ಒಂದೆರಡು ನಾಗರಕಲ್ ಪ್ರತಿಷ್ಠೆ ಆಗ್ಬೇಕು ಅನ್ನೋದಿತ್ತು. ಅವ್ರು ಮತ್ತೆ ಎಲ್ಲೆಲ್ಲ ಮಾಡ್ಬೇಕು ಅಂತ ಅವ್ರ ಅನಿಸಿಕೆ ಇತ್ತು. ಅಂಥದ್ರಲ್ಲಿ ಅವ್ರಿಗೇನು ಪರಮಾತ್ಮ ಆಂಜನೇಯ ಪ್ರೇರಣೆ ಮಾಡಿದ್ದಕ್ಕೆ ಅಲ್ಲೂ ಇಲ್ಲೂ ಎಲ್ಲೂ ಬೇಡ, ಇಲ್ಲಿ ನನ್ನ ಹತ್ರ ತಗೊಂಬನ್ರಿ ಅಂತ ಹೇಳಿ ಆಂಜನೇಯನೇ ಅವ್ರಿಗೊಂದು ಪ್ರೇರಣೆ ಮಾಡಿ ಆ ಶಕ್ತಿಯನ್ನು ಕೊಟ್ಟು ಬಲವನ್ನು ಕೊಟ್ಟು ಇಲ್ಲಿ ನಾಗ ಪ್ರತಿಷ್ಠಾಪನೆ ಕೂಡ ಆಗಿದೆ. ಮುಂಬರುವುದಿರತಕ್ಕಂಥ ಬೇಕಾದಷ್ಟು ಜನ ಅಲ್ಲಿ ನಾಗಪ್ಪನ ಪೂಜೆ ಮಾಡ್ಕೋಬಹುದು. ಯಾವುದೇ ತರದ ಸರ್ಪದೋಷಗಳಾಗ್ಬೋದು, ಕಾಳ ಸರ್ಪದೋಷ ಆಗ್ಬೋದು, ಸರ್ಪಶಾಂತಿ, ಸರ್ಪ ಸಂಸ್ಕಾರ, ಏನೇ ಒಂದು ದೋಷಗಳಿದ್ರು ಕೂಡ ಅದರಲ್ಲೂ ಕೂಡ ಈಶ್ವರನ ಸನ್ನಿಧಾನದಲ್ಲಿ ನಾಗಪ್ಪ ಇರೋದು ಭಾರಿ ವಿಶೇಷ. ಅಂತ ನಾಗಪ್ಪನ ಇವತ್ತಿನ ದಿವಸ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಈ ಕ್ಷೇತ್ರದಲ್ಲಿ, ಈ ಜಾಗದಲ್ಲಿ ಇವತ್ತೊಂದು, ಅದರಲ್ಲೂ ಕೂಡ ವ್ಯಾಸರಾಜರು ಕೃಷ್ಣದೇವರಾಯನ ರಾಜಗುರುಗಳ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಹಾಸ್ವಾಮಿಗಳವರು ಬಂದು ಅದಕ್ಕೆ ಕೈ ಇಟ್ಟು ಕಲಶಾಭಿಷೇಕವನ್ನು ಮಾಡಿ, ಕುಂಭಾಭಿಷೇಕವನ್ನು ಮಾಡಿ ಅದರಲ್ಲಿ ಒಳ್ಳೆಯ ಸಾನ್ನಿಧ್ಯ ತಂದಿರೋದ್ರಿಂದ ಎಂಥದೇ ಸರ್ಪದೋಷ ಇದ್ರೂ ಕೂಡ ಅಲ್ಲಿ ಪೂಜೆಯನ್ನು ಮಾಡ್ಕೊಂಡು ಹೋಗೋದ್ರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ಅದಲ್ಲದೆ ಗ್ರಾಮಸ್ಥರು ಒಮ್ಮತದಿಂದ ತುಂಬಾ ಸಂತೋಷ ಪಟ್ಟು ಪ್ರತಿಯೊಬ್ಬರು ಕೂಡ ಎಷ್ಟು ಸಂಭ್ರಮ ಅಂತಂದ್ರೆ ಅಷ್ಟು ಸಂಭ್ರಮ ಪಟ್ಟು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನ, ಆಂಜನೇಯನ ಉತ್ಸವವನ್ನು ನಡೆಸೋದಲ್ಲದೆ ಈ ಆಂಜನೇಯನ ಪೂಜೆ ಮಾಡೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿ ಇಂಥ ಒಂದು ಸಂಯೋಜನೆಯನ್ನು ಮಾಡಿ ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಯಾವುದೇ ಲೋಪದೋಷಗಳಿಲ್ಲದೆ ಪರಮಾತ್ಮನ ಸೇವೆಯನ್ನು ಎಲ್ಲರೂ ಕೂಡ ಮಾಡಿ, ಅವರು ಮಾಡಿ ನಮ್ಮ ಕೈಯಿಂದ ಮಾಡಿಸಿ ಅವರು ಧನ್ಯರಾಗಿ ನಮ್ಮನ್ನ ಧನ್ಯರನ್ನಾಗಿ ಮಾಡಿದ್ದಾರೆ. ಇಂಥ ಒಂದು ಗ್ರಾಮಕ್ಕೆ ಎಲ್ಲ ಕೂಡ ಬಂದಿರತಕ್ಕಂಥ ಕ್ಷೋಭೆಯನ್ನು ಪರಮಾತ್ಮ ಪರಿಹಾರ ಮಾಡಿ ಎಲ್ಲ ಕಾಲದಲ್ಲೂ ಕೂಡ ಎಲ್ಲರನ್ನು ರಕ್ಷಣೆಯನ್ನು ಮಾಡಲಿ. ಮತ್ತೆ ಇನ್ನು ಹೆಚ್ಚಿನ ರೀತಿಯಿಂದ ನಮಗೆ ಪರಮಾತ್ಮ ದೊಡ್ಡ ಅನುಗ್ರಹವನ್ನು ಮಾಡಿ ಈ ದೇಹದಲ್ಲಿ ಆ ಪರಮಾತ್ಮ ಇರೋವರೆಗೂ ಕೂಡ, ಶಕ್ತಿ ಕೊಟ್ಟಿರೋವರೆಗೂ ಕೂಡ ನಮ್ಮ ಕೈಲಿ ಸೇವೆ ತಗೊಳ್ಳಿ ಅಂತ ಆಂಜನೇಯನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇಡೀ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲರ ಕುಟುಂಬದಲ್ಲೂ ಕೂಡ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಒಳ್ಳೆ ಆರೋಗ್ಯವನ್ನು ಕೊಟ್ಟು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸದ್ವಿದ್ಯೆ, ಸದ್ಬುದ್ಧಿ, ಸಚ್ಚಾರಿತ್ರಕವನ್ನು ಕೊಟ್ಟು ಎಲ್ಲದರಲ್ಲೂ ಕೂಡ ಪರಮಾತ್ಮ ರಕ್ಷಣೆಯನ್ನು ಮಾಡಲಿ ಅಂತ ಪುನಃ ಆಂಜನೇಯನಲ್ಲಿ, ಆ ಮಹಾರುದ್ರ ದೇವರಲ್ಲಿ, ಆ ನಾಗದೇವತೆಯ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಎಲ್ರಿಗೂ ಒಳ್ಳೇದಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಅಲ್ಲಿ ಮುಚ್ಕೊಳ್ರಲ್ಲ. ನಮ್ಮ ಹೆಸರು ರಾಮರಾಜು ಅಂತ, ಪಾವಗಡ ತಾಲ್ಲೂಕು, ನಿಡಗಲ್ ಹೋಬಳಿ, ಕೊತ್ತೂರು ಗ್ರಾಮ. ನಮ್ಮೂರಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ 300-500 ವರ್ಷಗಳಿಂದ ಶೀತಲವಾಗೇ ಇತ್ತು. ಆದರೆ ಇವತ್ತು ಶ್ರೀ ಆಂಜನೇಯ ಸ್ವಾಮಿನ ಎಲ್ಲರೂ ಊರಿನ ಪ್ರಮುಖರು, ಊರಿನ ಜನ, ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಆಂಜನೇಯ ದೇವಸ್ಥಾನಕ್ಕೆ ಶಿಖರ ಇರಲಿಲ್ಲ, ಆ ಶಿಖರನೂ ಆಯಿತು. ವಿಜೃಂಭಣೆಯಿಂದ ಜಾತ್ರೆನೂ ಮಾಡಿದ್ದೀವಿ, ಅನ್ನ ಸಂತರ್ಪಣೆ ಮಾಡಿದ್ದೀವಿ. ಯಾವುದೇ ಇದು ಭಿನ್ನ ಅಭಿಪ್ರಾಯವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ. ಬನ್ನಿ. ಪ್ರಸಾದ್ ಪೂರ್ತಿ ಮುಂದಕ್ಕೆ ಹೋಗಂಗಿಲ್ಲ. ನಾಗರಾಜಪ್ಪ ಕೈ ಹಿಡಿ, ಕೈ ಹಿಡಿ, ಕೈ ಹಿಡಿ.
ಕೊತ್ತೂರಲ್ಲಿ ಇರುವಂತಹ ಆಂಜನೇಯ ಸ್ವಾಮಿ ದೇವಾಲಯವು ಜನಮೇ ಜಯ ಮಹಾರಾಜರಿಂದ ಪ್ರತಿಷ್ಠಾಪನೆಗೊಂಡು ನಂತರ ವ್ಯಾಸರಾಜರಿಂದ ಪುನರ್ ಪ್ರತಿಷ್ಠಾಪನೆಗೊಂಡ ದೇವಾಲಯವಾಗಿದ್ದು ಅಂದಿನಿಂದ ಸ್ಥಳೀಯರಾದವರೆಲ್ಲರೂ ಸೇರಿ ದೇವಾಲಯವನ್ನು ಪೋಷಿಸಿಕೊಂಡು ಬರುತ್ತಿದ್ದರು. ಶ್ರೀ ವ್ಯಾಸರಾಜ ಮಠಾಧೀಶಾನಾಂ ಶ್ರೀ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಾನಾಂ ಸ್ವಶಿಷ್ಯಾಣಾಂ ಸಪರಿವಾರಾಣಾಂ ಅಸ್ಯ ಯಜಮಾನಸ್ಯ ಶ್ರೀವತ್ಸ ಗೋತ್ರೋದ್ಭವಸ್ಯ ಗೋಪಾಲ್ ರಾವ್ ನಾಮಧೇಯಸ್ಯ ಏತೇಷಾಂ ಸಹ ಕುಟುಂಬಾಣಾಂ ಅಸ್ಯ ಯಜಮಾನಸ್ಯ ಶ್ರೀವತ್ಸ ಗೋತ್ರೋದ್ಭವಸ್ಯ ಆನಂದರಾವ್ ನಾಮಧೇಯಸ್ಯ ಅಸ್ಯ ಯಜಮಾನಸ್ಯ ಶ್ರೀವತ್ಸ ಗೋತ್ರೋದ್ಭವಸ್ಯ ಶೇಷಾದ್ರಿ ನಾಮಧೇಯಸ್ಯ ಏತೇಷಾಂ ಸಹ ಕುಟುಂಬಾಣಾಂ ಅಸ್ಯ ಯಜಮಾನಸ್ಯ ಗೋತ್ರೋದ್ಭವಸ್ಯ ಅಸ್ಯ ಯಜಮಾನಸ್ಯ ಬೆಳ್ಳೆನೂರು ಗೋತ್ರೋದ್ಭವಸ್ಯ रघुनाथ केसी नामधेयस्य स्वाति नक्षत्र तुला राशो जातस्य मंगला नाम्न्यः विशाखा नक्षत्रे तुला राशो जातस्य चुक्की नाम्न्यः पुष्या नक्षत्रे कर्काटक राशो जातायः एतेषां सह कुटुम्बाणाम् अस्य यजमानस्य नक्षत्रे मीन राशो जातस्य सुहासिनी नाम्न्यः कृतिका नक्षत्रे सुषेण नामधेयस्य शतभिषा नक्षत्र कुंभ राशो जातस्य श्रीवद्धा नामधेयस्य मृगशिरा नक्षत्रे शारदम्म नाम्न्यः अशोका चिराग नामधेयस्य नंदीशा नामधेयस्य अलवेलम्म नाम्न्यः ईश्वरप्प नामधेयस्य वेंकटलक्ष्मम्म नाम्न्यः जगदीश नामधेय वीणा नाम्न्यः दीप्ति नाम्न्यः लोशी नामधेयस्य मंजो नामधेयस्य स्वाति नाम्न्यः वैभव नामधेयस्य कुंभाभिषेक कलशाभिषेक विमान गोपुर उत्सवाख्यं कर्म करिष्यमाणः अस्मिन् दिने स्वामिनः अष्टोत्तर पूजाख्यं दामोदराय नमः संकर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अदोक्षजाय नमः नारसिंहाय नमः अच्युताय नमः जनार्दनाय नमः उपेन्द्राय नमः हरये नमः श्रीकृष्णाय नमः आंजनेयाय नमः महावीराय नमः हनुमते नमः मारुतात्मजाय नमः तत्त्वज्ञानप्रदायकाय नमः प्रयक्तित परमान् मीयते प्रिया वृक्षदोलं वीरदोलं तराहदिमुपायतस्य जनसंविदन्वकाद्यद्य विष्णुः अभवद्गृणाशुतिः यादिन्मात्रो आरामेशद्य स्वामिचर्यशुचर्यहिं कृमान वृव्या आगावृदे अनयद्वार्वारहत्सनाजुपादिनव्यसेष्वपरासदावते राजाधिराजाय प्रसक्यताहिने नमो वयं वैश्रवणाय कुर्महे समे कामान् कामकामाय मह्यं कामेश्वरा दाशरथाय विद्महे सीता वल्लभाय धीमहि तन्नो रामचंद्र प्रचोदयात् जनकजाय विद्महे रामप्रियाय धीमहि औषधं निमिष औषधं जाह्नवीतोऽयं वैद्यो नारायणो हरिः ಬಂದೆ ತಾಳಿ ಕಣ್ಣಗೆ ಯಾಕೆ ಗೊತ್ತಾಗ್ತೀಯ ನಮಸ್ಕಾರ ವೀಕ್ಷಕರೇ, ನಮ್ಮ ಹೆಸರು ಬೋರಣ್ಣ ಮರದಾಸನಹಳ್ಳಿ ಅಂತ.
ನಾವು ಮೂಲತಃ ಕೊತ್ತೂರು ಗ್ರಾಮಕ್ಕೆ ಸೇರಿರ್ತಕ್ಕಂಥ ಸಂತೆಬಂಡೆಯವರು. ಇಲ್ಲಿ ನಮ್ಮ ತಿಳಿದ ಮಟ್ಟಿಗೆ 2003ರಲ್ಲಿ 4ನೇ ತಿಂಗಳಲ್ಲಿ ನಿಂತಿರ್ತಕ್ಕಂಥ ನಮ್ಮ ಊರಿನ ಗ್ರಾಮದಲ್ಲಿ ಉತ್ಸವಗಳು ನಮ್ಮ ಗ್ರಾಮಕ್ಕೆ, ನಮ್ಮ ಕೊತ್ತೂರು ಗ್ರಾಮಕ್ಕೆ 2003ರಲ್ಲಿ 4ನೇ ತಿಂಗಳಲ್ಲಿ ನಿಂತಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ವಿಜೃಂಭಣೆಯಿಂದ ನಡೀತಿದೆ. ಹೆಂಗೆ ಅಂದ್ರೆ ಊಹಿಸೋಕೆ ಆಗ್ತಾ ಇಲ್ಲ. ಅವಾಗ ಅಕ್ಷರಗಳು ಇಲ್ದ ಇರ್ತಕ್ಕಂಥವ್ರು ಈಗ ಎಲ್ಲ ಹುಡುಗರು ಬುದ್ಧಿವಂತರಾಗಿ ಬಹಳ ಚೆನ್ನಾಗಿ, ಮೈನ್ ಹೇಳ್ಬೇಕಂದ್ರೆ ಯುವಕರು ಸ್ಪಂದಿಸಿದ್ದಾರೆ ಈ ಕೆಲಸಕ್ಕೆ. ಯಾಕಂದ್ರೆ ಈ ದೊಡ್ಡವರೆಲ್ಲ ಹೇಳ್ಬೋದು ಅಷ್ಟೇ, ಪಾಪ ಅವರಿಂದ ಏನೂ ಆಗ್ತಿರ್ಲಿಲ್ಲ. ಯುವಕರೆಲ್ಲ ಮುಂದೆ ಬಿದ್ದು ಬಹಳ ಸಹಕಾರ ಕೊಟ್ಟು ಇವತ್ತು ಮೈನ್ ಈಗ ಹೇಳ್ಬೇಕಂದ್ರೆ ನಮ್ಮ ಆಂಜನೇಯಗೆ ಶಕ್ತಿ ಬರ್ಬೇಕು. ಮೈನು ಶಕ್ತಿ ಬರ್ಬೇಕು, ದೇವ್ರಿಗೆ ಶಕ್ತಿ ಬರ್ಬೇಕು, ಪೂಜಾರಿ ಒಳ್ಳೆಯರಾಗಬೇಕು. ಹಂಗೆ ನಮ್ಮ ನಾಗರಾಜ ಸ್ವಾಮಿ ಅವರು ಇಷ್ಟು ವರ್ಷದಿಂದ ಒಳ್ಳೆ ಸಾಧನೆ ಮಾಡಿ ನಮ್ಮ ಆಂಜನೇಯನಿಗೂ ನಮ್ಮ ಊರಿಗೂ ಒಳ್ಳೇದಾಗಂತ ಕಾರ್ಯಗಳನ್ನ ನಿರೂಪಿಸಿದ್ದಾರೆ. ಅವರಿಗೆ ನಮಗೆ ಧನ್ಯವಾದ ತಲುಪಿಸ್ತಿದ್ದೀವಿ. ದೇವಾಲಯವನ್ನು ಅಭಿವೃದ್ಧಿ ಮಾಡಿ ನಿತ್ಯ ಪೂಜೆಗಳು ನೆರವೇರಿಸಲಿ ಎಂದು ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಆಂಜನೇಯ ಸ್ವಾಮಿ ದೇವರಿಗೆ ವಿಜೃಂಭಣೆಯಿಂದ ಜಾತ್ರೆ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದರು. ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಪ್ರತಿಯೊಬ್ಬ ಭಕ್ತರಿಗೂ ಶ್ರೀ ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ದೊರೆಯಲಿ. ಈ ದಿನ ಕೊತ್ತೂರು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ದೇವಸ್ಥಾನ ನವೀಕರಣ ಆದಂಥ ಸಂದರ್ಭದಲ್ಲಿ ಕುಂಭಾಭಿಷೇಕ ಹಾಗೂ ನಾಗರ ಪ್ರತಿಷ್ಠಾಪನೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಬಂಧು ಬಳಗದೊಂದಿಗೆ ಎಲ್ಲ ದೇವತಾ ಕಾರ್ಯಕ್ಕೆ ಎಲ್ಲರೂ ಆಗಮಿಸಿ ಎಲ್ಲ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಎಲ್ಲ ಊರಿನ ಮುಖಂಡರಿಗೂ ಗ್ರಾಮಸ್ಥರಿಗೂ ಎಲ್ರಿಗೂ ಈ ಮೂಲಕ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈ ದೇವಸ್ಥಾನ ತುಂಬ ಪುರಾತನವಾದಂಥ ದೇವಸ್ಥಾನ. ಸುಮಾರು ಒಂದು 200 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. 400 ವರ್ಷಗಳ ಹಿಂದೆ ವ್ಯಾಸರಾಜರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದೇವಸ್ಥಾನ ಇದು. ಅದಾದಮೇಲೆ ಸುಮಾರು 2-3 ಸರಿ ನವೀಕರಣ ಆಗಿದೆ. ಈಗ ನಮಗೆ ಗೊತ್ತಿದ್ದಂಗೆ ಈ ಥರ ನವೀಕರಣ ಆಗಿರಲಿಲ್ಲ. ನಮ್ಮ 30-40 ವರ್ಷದಿಂದ ಇತ್ತೀಚೆಗೆ ಆಗಿರಲಿಲ್ಲ. ಈಗ ಎಲ್ಲ ದಾನಿಗಳ ನೇತೃತ್ವದಲ್ಲಿ, ಎಲ್ಲ ಗ್ರಾಮಸ್ಥರ ನೇತೃತ್ವದಲ್ಲಿ ಎಲ್ಲರೂ ಕೈ ಜೋಡಿಸಿ ದೇವಸ್ಥಾನ ಕಾರ್ಯ ಪೂರ್ಣ ಮಾಡಿದ್ದಾರೆ. ನಮ್ಮ ಪಾವಡ ತಾಲೂಕು ನಿಡಗಲ್ ಹೋಬಳಿ ಕೊತ್ತೂರು ಗ್ರಾಮದಲ್ಲಿ ಮುಜರಾಯಿ ಇಲಾಖೆ ಮತ್ತು ಗ್ರಾಮಸ್ಥರ ಭಕ್ತಾದಿಗಳ ಸಹಯೋಗದೊಂದಿಗೆ ಒಂದು ದೇವಸ್ಥಾನಕ್ಕೆ ಗೋಪುರದ ವ್ಯವಸ್ಥೆ ಇರಲಿಲ್ಲ.
ಅದು ಗೋಪುರ ವ್ಯವಸ್ಥೆನ ನಮ್ಮ ಸಿನಿಮಾ ನಟರು ರಘುನಾಥ್ ಅವರು ಮತ್ತು ಗ್ರಾಮಸ್ಥರು ಸೇರಿ ಮಾಡಿದ್ದಾರೆ. ಆಮೇಲೆ ಈ ಥರ ಕಾರ್ಯಕ್ರಮ ನಮ್ಮೂರಲ್ಲಿ ಆಗಿ ಸುಮಾರು 25 ವರ್ಷಗಳಾಗಿದೆ. ಅಲ್ಲಿವರೆಗೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇಟ್ಕೊಂಡು ಗ್ರಾಮದಲ್ಲಿ ಒಬ್ರಿಗೊಬ್ರಿಗೆ ಸ್ವಲ್ಪ ಅನ್ಯೋನ್ಯತೆ ಇಲ್ಲದಿದ್ದ ಕಾರಣ ನಿಂತೋಗಿತ್ತು. ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ನಮ್ಮೂರಲ್ಲಿ 25 ವರ್ಷ ಆದಮೇಲೆ ನಡೀತಾ ಇದೆ ಅಂದರೆ ಭಾಳ ಸಂತೋಷದ ವಿಚಾರ. ಜೊತೆಗೆ ಈ ಸ್ವಾಮಿಗೆ ಇವತ್ತು ನಮ್ಮ ಇವರು ಬೆಂಗಳೂರಿಂದ ಸ್ವಾಮೀಜಿಗಳು ಬಂದರು. ಆ ಸ್ವಾಮೀಜಿಗಳ ಬಗ್ಗೆ ಎಲ್ಲ ನಮ್ಮ ಇವರು ನಾಗರಾಜ ಸ್ವಾಮಿಗಳೆಲ್ಲ ಹೇಳಿದ್ದಾರೆ ವಿಚಾರ. ಇಂಥ ಒಂದು ಕಾರ್ಯಕ್ರಮ ನಾವು ಮುಂದಿನ ದಿನದಲ್ಲಿ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ. ಅಷ್ಟೊಂದು ವಿಜೃಂಭಣೆಯಿಂದ ಅಷ್ಟೊಂದು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ನಮ್ಮ ರಾಮಯ್ಯಪ್ಪ ಮಾಮೂಲು TVS ದಯವಿಟ್ಟು ಹಾಗೂ ಈ ಜಾತ್ರಾ ಮಹೋತ್ಸವಕ್ಕೆ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಸಹ ಅನ್ನ ಪ್ರಸಾದವನ್ನು ನೀಡಿದರು ಇಲ್ಲಿನ ಗ್ರಾಮಸ್ಥರು. ಮಧ್ಯದಲ್ಲಿ ಊಟ ಯಾರು ಮಾಡ್ತಾರೆ ಇಚ್ಚಿಂದ